ಮಾನ್ಯ ವೀಕ್ಷಕರೇ, ಇಡೀ ದೇಶದಲ್ಲೇ ಅದ್ಭುತವಾದ ಫಾರ್ಮ್ ಅಂತ ಹೇಳಿದ್ರೆ ಯಾಕೆ ಅದ್ಭುತ ಅಂತ ಹೇಳಿದ್ರೆ, ನಾನು ಇಲ್ಲಿವರೆಗೂ ಯಾವುದೇ ಈ ರೀತಿಯ ಟೆಕ್ನಾಲಜಿಯನ್ನ ನೋಡಲಿಲ್ಲ. ಯಾಕಂದ್ರೆ 1,000 ಹಸುಗಳಿದಾವೆ ಇಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಕಂಪ್ಯೂಟರ್ ನಲ್ಲಿ ಮಾನಿಟರ್ ಮಾಡುವಂತ ಸಿಸ್ಟಮ್ ಅಂತ ಹೇಳಿದ್ರೆ, ಹಸುಗ್ ಜ್ವರ ಬಂತ, ಹಸು ಯಾವಾಗ ಕರ ಹಾಕುತ್ತೆ, ಹಾಲು ಯಾವ ರೀತಿ ಕೊಡ್ತಾ ಇದೆ ಅನ್ನುವಂಥದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿವರೆಗೂ ಕ್ವಾರಂಟೈನ್ ಸೆಕ್ಷನ್ ಅನ್ನ ಸುಮಾರು ಕಡೆ ನೋಡಿದ್ದು. ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ಕೊರೋನಾ ಬಂದ ಕ್ವಾರಂಟೈನ್ ಸೆಕ್ಷನ್ ಬೇರೆ ಬೇರೆ ಕಡೆ ಇದ್ದು, ಅದು ಬಿಟ್ರೆ ಅದೇ ರೀತಿನೇ ಈ ಫಾರಂ ನಲ್ಲೂ ಕ್ವಾರಂಟೈನ್ ಸೆಕ್ಷನ್ ಇದೆ ಅನ್ನುವಂಥದ್ದು ತುಂಬಾ ವಿಶೇಷ. ಇದೆಲ್ಲ ಅಂತ ಹೇಳಿದ್ರೆ ಸರಿಸುಮಾರು ನೀವು 1,000 ಹಸುಗಳು ನನ್ನ ಕೆಳಗೆ ನೋಡ್ತಾ ಇರ್ಬೋದು. ಈಗ ಹುಟ್ಟಿರುವಂತದ್ದು ತಿಂಗಳದ ಪ್ರಕಾರವಾಗಿ ಇಟ್ಟಿದ್ದಾರೆ. ಅದಾದ ಮೇಲೆ ಅದಕ್ಕೆ ಹಾಲು ಕೊಡುವಂತ ಸ್ಥಿತಿ ಬಂದ ಮೇಲೆ ಅದು ಮತ್ತೊಂದು ಜಾಗಕ್ಕೆ ಹೋಗುತ್ತೆ. ಒಟ್ಟಾರೆಯಾಗಿ ಈ ಫಾರ್ಮ್ ಏನಿದೆ ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಲ್ಲ ರೈತರಿಗೂ ಫಾರ್ಮ್ ನ ನಾವೆಲ್ಲೂ ನೋಡಿಲ್ಲ ಅನ್ನಿಸ್ಬೋದು ನಿಮ್ಗೆ. ಯಾಕಂದ್ರೆ ಆ ರೀತಿಯ ಮಷೀನ್ಗಳು ಸಂಪೂರ್ಣವಾಗಿ ಇಸ್ರೇಲ್ ಟೆಕ್ನಾಲಜಿಯನ್ನ ಇಲ್ಲಿ ಉಪಯೋಗಿಸಿದ್ದಾರೆ. ಸರಿಸುಮಾರು ಪ್ರತಿ ದಿವಸ 8,000 ಲೀಟರ್ ಹಾಲನ್ನ ಇಲ್ಲಿ ಉತ್ಪತ್ತಿ ಆಗುತ್ತೆ. 8,000 ಲೀಟರ್ ಹಾಲು ಉತ್ಪತ್ತಿ ಆಗುತ್ತೆ. ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಅಂದ್ರೆ ಇದ್ಯಾವ ರೀತಿ ಫಾರ್ಮ್ ಇರ್ಬೋದು, ಯಾವ ರೀತಿ ಸಾಕಾಣೆ ಇರ್ಬೋದು, ಇಲ್ಲಿ ವ್ಯವಸ್ಥೆ ಹೇಗಿರ್ಬೋದು ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾದ ವ್ಯವಸ್ಥೆಯನ್ನ MC ರಂಗಸ್ವಾಮಿ ಅವರು ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, MC ರಂಗಸ್ವಾಮಿ ಅವರಿಗೆ ಇದೇ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಡುತ್ತೆ. ಅದ್ರ ಹಿಂದೆ GKVK ಸುಮಾರು ಕಡೆ ಅವರಿಗೆ ಡಾಕ್ಟರೇಟ್ ಸಿಗುತ್ತೆ. ಯಾಕೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಅಂದ್ರೆ ಕೃಷಿಯಲ್ಲಿ ಅವರು ಮಾಡಿದಂತ ಕ್ರಾಂತಿ. ಅದ್ಯಾವ ಕ್ರಾಂತಿ ಅಂತ ಹೇಳಿದ್ರೆ, ನೀವು ಹಿಂದಕ್ಕೆ ಸುಮಾರು ಒಂದು 30-40 ವರ್ಷದ ಹಿಂದೆ ನೀವು ಹೋಗ್ಬಿಟ್ರೆ ಆ ಸಮಯಕ್ಕೆ ಬರುವಂತ ಸಿನಿಮಾ ಅಂದ್ರೆ ಬಂಗಾರದ ಮನುಷ್ಯ. ಈ ಬಂಗಾರದ ಮನುಷ್ಯ ಸಿನಿಮಾ ಬಂದ ನಂತರ ಸುಮಾರು ಜೀವನದಲ್ಲಿ ಸುಮಾರು ಜನ ಬದಲಾವಣೆ ಮಾಡಿದ್ರು. ಅಂದ್ರೆ ದೊಡ್ಡ ದೊಡ್ಡ ಡಿಗ್ರಿ ಎಲ್ಲ ಮಾಡಿದಂಥವ್ರು ಕೃಷಿಯತ್ತ ವಾಳ್ತಾರೆ. ಅದೇ ರೀತಿನೇ ರಂಗಸ್ವಾಮಿ ಅವರ ಸಮೇತನು ನಾನು ಇದ್ರ ಹಿಂದಿನ ಭಾಗ ಪೂರ್ತಿ ಕಲ್ಲಿನ ಗುಡ್ಡವಾಗಿರುತ್ತೆ. ಆ ಕಲ್ಲಿನ ಗುಡ್ಡ ಏನಂದ್ರೆ ಅದನ್ನ ಪೂರ್ತಿ ಕಡ್ದು ಕೃಷಿ ಭೂಮಿಯನ್ನ ಮಾಡ್ತಾರೆ. ಸರಿಸುಮಾರು 600 ಎಕರೆ ಕೃಷಿ ಭೂಮಿಯನ್ನ ಮಾಡ್ತಾರೆ. ಈ ಸಂಪೂರ್ಣವಾಗಿ ಡೈರಿ ಫಾರ್ಮ್ ಏನಿದೆ ಇದು ಅವ್ರದ್ದೇನೆ. ಹೀಗಾಗಿ ನಾನು ಇವತ್ತು ರಂಗಸ್ವಾಮಿ ಅವ್ರ ಫಾರ್ಮ್ ನಲ್ಲಿ ಇದ್ದೇನೆ. ತುಂಬಾ ವಿಶೇಷ ಅಂದ್ರೆ ಫಸ್ಟಿಗೆ ಯಾವ ರೀತಿ ಅವರು ಇಲ್ಲಿ ಹಸು ಸಾಕಾಣೆಯನ್ನ ಮಾಡ್ತಾರಂತ ಅವ್ರ ಹತ್ರನೇ ಕೇಳುವ. ಯಾಕಂತ ಹೇಳಿದ್ರೆ ನಿಮಗೆ ಇಲ್ಲಿರುವಂತ ಫ್ಯಾನ್ ಸಿಸ್ಟಮ್ ಇರ್ಬೋದು, ಸಾವಯವ ಗೊಬ್ಬರವನ್ನ ಯಾವ ರೀತಿ ರೆಡಿ ಮಾಡ್ತಾರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಒಂದು ಹಸುಗಳು ಒಳಗ್ ಬರುವುದಿರ್ಲಿ, ಹೊರಗೆ ಹೋಗೋತ್ತಿಗೆ ಸಮೇತನು ಅದರ ಕಾಲನ್ನ ತೊಳ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ. ಯಾಕಂದ್ರೆ ಈ ಹೊರಗೆ ಓಡಾಡುವಂತ ಪ್ರಾಣಿಗಳೆಲ್ಲ ಕಾಲ್ನಲ್ಲೇ ತನ್ನ ಗಲೀಜನ್ನ ತಗೊಂಡು ಬರುತ್ತೆ. ಇದನ್ನೆಲ್ಲವನ್ನು ಕೇಳುವ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತ ದೊಡ್ಡ ವಿಷಯ ಇದೆ. ಯಾಕಂದ್ರೆ ಈ ರೀತಿ ಮೇಂಟೆನೆನ್ಸ್ ಹೇಗ್ ಮಾಡ್ತಾರಂತೇಳಿ ನಾನು ಇಲ್ಲಿವರೆಗೆ ಇಡೀ ದೇಶದಲ್ಲಿ ಇದನ್ನ ನೋಡಿಲ್ಲ. ನೀವೆಲ್ಲರೂ ಸೇರಿ ಇವತ್ತು ನೋಡುವ ಬನ್ನಿ. ಯಾಕೆ ಟೆಕ್ನಾಲಜಿನ ಯಾವ್ಯಾವೆಲ್ಲ ರೀತಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡಿದಾಗನೇ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಇದೆಲ್ಲದಕ್ಕಿಂತ ವಿಶೇಷ ಅಂದ್ರೆ ಈ ಡೈರಿ ಫಾರ್ಮ್ ಫಸ್ಟ್ ನಾವು ಹೋದ್ಕೊಳ್ಳೇನೆ ಇವತ್ತು ಹುಟ್ಟಿರುವಂತ ಕರು ನೋಡ್ಕೊಂಡು ಮುಂದೆ ಎಲ್ಲಾ ಕರುಗಳನ್ನು ನೋಡ್ಕೊಂಡು ಹೋಗೋ ಬನ್ನಿ. ಸರ್ ಏನ್ ಸರ್ ವಿಶೇಷ? ಎಲ್ಲ ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಮಲಗಿಸಿದ್ರೆ, ಯಾಕಂದ್ರೆ ಇಲ್ಲಿಂದ ಪ್ರಾರಂಭ ಮಾಡುವ. ಏನ್ ಸರ್ ಇದೆಲ್ಲ? ಇದು ಮರಿ ಅಂತಂದ್ರೆ ಅದು 3 ದಿನ ಆಗಿದೆ. ಅದಕ್ಕೆ ಆ ಕಡೆದು ಲಾಸ್ಟ್ 1, 2, 3, 4, 5, 6 ಇದೊಂದು ಚಿಕ್ಕದು. ಇದು ಇಲ್ಲಿವರೆಗೆ 3-4 ದಿನದ ಕರುಗಳವೆಲ್ಲ ಚಿಕ್ಕದು. ಅಲ್ಲಿಂದ ಇಲ್ಲಿವರೆಗೆ 10 ದಿನದ ಕರುಗಳು ಇವೆಲ್ಲ 10 ಡೇಸ್. ಅಲ್ಲಿಂದ ಅದು 15 ದಿನ 20 ದಿನ ಆಗಿದೆ ಆ ಕರುಗಳಿಗೆ. ಅಲ್ಲಿ ಆ ಕೇಜಲ್ಲಿ ಇರೋದೆಲ್ಲ ಅಲ್ಲಿವರೆಗೂ ಅದೆಲ್ಲ 1 ತಿಂಗಳು ಕರುಗಳು. ಅದಕ್ಕೆಲ್ಲ 3 ನೋಡಿ ನಾವು ಬಕೆಟ್ ಇಟ್ಟಿದ್ದೀವಿ. ಅಲ್ಲಿ ಒಂದು ಹಸಿ ಮೇವು ಸ್ವಲ್ಪ ಪುಡಿ ಮಾಡಿ ಕೊಡ್ತೀವಿ ಅದನ್ನ. ಇನ್ನೊಂದು ಕಾಫ್ ಸ್ಟಾರ್ಟರ್ ಅಂತ ಬರ್ತದೆ, ಅದನ್ನು ಕೊಡ್ತೀವಿ. ಇನ್ನೊಂದು ಹಾಲಿಗೆ ಜಾಸ್ತಿ ಇದೆಯಲ್ಲ ಅದು ಹಾಲು. ಆ ಒಂದೊಂದು ಕರುಗಳಿಗೂ ಕೂಡ ನಾವು ದಿನಕ್ಕೆ 6 ಲೀಟರ್ ಕೊಡ್ತೀವಿ. ಅದರಲ್ಲಿ ಬೆಳಿಗ್ಗೆ 3 ಲೀಟರ್ ಹಾಲು, ಸಾಯಂಕಾಲ 3 ಲೀಟರ್ ಹಾಲನ್ನು ಅದಕ್ಕೆ ನೀವು ಕೊಡ್ಲೇಬೇಕು, ಕಂಪಲ್ಸರಿ ಕುಡಿಸಬೇಕು. ಕುಡಿತದೆ. ಅದಕ್ಕೆ ಹಾಕಿದ ತಕ್ಷಣ ಅದು ಕುಡಿತದೆ, ಚೆಲ್ಕೊಳ್ಳೋದಿಲ್ಲ ಅದನ್ನು. ಆಮೇಲೆ ಆ ಚಿಕ್ಕ ಕರುಗಳಿಗೆ ನಿಪ್ಪಲಲ್ಲಿ ಕೊಡ್ತೀವಿ ಅದನ್ನ. ಇದು ಬರ್ತಾ ದೊಡ್ಡದಾದ್ಮೇಲೆ ಅದಕ್ಕೆ ಟಬ್ಗೆ ಅದನ್ನ ಹಾಕ್ತಿವಿ, ಅದು ಕುಡಿತದೆ. ಇಲ್ಲಿಂದ ಬಿಡುಗಡೆ ಯಾವಾಗ ಸರ್ ಇದರಿಂದ? ಅಲ್ಲಿ 2 ತಿಂಗಳಾದ್ಮೇಲೆ ಅಲ್ಲಿಗೆ ಬಿಡುಗಡೆ. ಯಾಕೆಂದ್ರೆ ಇವನ್ನ ತುಂಬಾ ಕೇರ್ ಆಗಿ ನೋಡ್ಕೋಬೇಕು ಅಂತ ಇಲ್ಲಿ ಹಾಕಿರೋದು. ನೋಡಿ, ನಮ್ಮ ನೆಲಕ್ಕಿಂತ ಒಂದು ಅರ್ಧ ಫೂಟ್ ಹೈಟ್ ಅಲ್ಲಿ ಅದನ್ನ ಕಾಂಕ್ರೀಟ್ ಹಾಕಿ. ಹೌದು, ಈ ನಮ್ದು ಏನ್ ನೆಲ ಇದೆ ಕಾಂಕ್ರೀಟ್ ಇದೆ, ಅದ್ರ ಮೇಲಿಂದ ಒಂದು ಅರ್ಧ ಅಡಿ 3/4 ಅಡಿ ಒಂದು ಕಾಂಕ್ರೀಟ್ ಹಾಕಿದೀವಿ ಅದನ್ನ ಹೈಟ್ ಆಗ್ಲಿ ಅಂತೇಳಿ.
ಅದ್ರ ಮೇಲೆ ಮ್ಯಾಟ್ ಹಾಕಿದೀವಿ. ಮ್ಯಾಟಿನ ಮೇಲೆ ಮತ್ತೆ ಈ ತರದ ಹುಲ್ಲನ್ನು ಹಾಕ್ತಿವಿ, ಅದನ್ನು ಹಾಳಾಗಬಾರ್ದು ಅಂತ, ಏಟಾಗಬಾರ್ದು. ಡೈಲಿ ಅದನ್ನು ಕ್ಲೀನ್ ಮಾಡ್ತಾ ಇರ್ತೀವಿ, ಡೈಲಿ ನೀರು ಹೊಡಿತಾ ಇರ್ತೀವಿ. ಆರಾಮಾಗಿರ್ತವೆ ಕರುಗಳು, ಇಲ್ಲೇನು ಸಮಸ್ಯೆ ಆಗ. ವಾಶ್ ಮಾಡ್ತಾ ಇರ್ತೀವಿ, ಇದನ್ನ ವಾಶ್ ಮಾಡಲೇಬೇಕು ಡೈಲಿ. ಆ ಮ್ಯಾಟನ್ನ, ಇದನ್ನ ರಬ್ಬರ್ ಮ್ಯಾಟನ್ನು ಲೋಡು ಅಂತಂದ್ರೆ 18 ಹಸುಗಳನ್ನ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮ ತೋಟದಲ್ಲಿ ವೆನಿಲಾ ಮಾಡಬೇಕು ಅಂತ ಹೇಳಿ, ಆರ್ಗ್ಯಾನಿಕ್ ವೆನಿಲಾ ಬೇಕು ಅಂತ ಹೇಳಿದ್ರು. ಫಲದಾ ಕಂಪ್ನಿ ಅಂತ ಹೇಳಿ ಒಂದು ಆರ್ಗ್ಯಾನಿಕ್ ಸರ್ಟಿಫೈಡ್ ಕಂಪ್ನಿ. ನೀವು ಆರ್ಗ್ಯಾನಿಕ್ ವೆನಿಲಾ ಬೆಳೀರಿ, ಇಲ್ಲಿ ಇಂಡಿಯಾದಲ್ಲಿ ಏನ್ ರೇಟ್ ಇದೆಯೋ ಅದ್ರ 4ರಷ್ಟು ರೇಟ್ ಸಿಗ್ತದೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅಂತ. ಹಾಗಾಗಿ ನಾವೇನ್ ಮಾಡ್ದು, ವೆನಿಲಾ ಬೆಳೆಯೋದಕ್ಕೆ ಸಗಣಿ ಬೇಕಲ್ವಾ ಅಂತ ಹೇಳಿ ನಾವು ದೇವನಹಳ್ಳಿ ಹತ್ರ ಹೋಗಿ ಇಲ್ಲಿ ವೆನಿಲಾ ಬೆಳೆಯೋದಕ್ಕೋಸ್ಕರ ನಾವು 18 ಹಸುಗಳನ್ನ ನಾವು ತಗೊಂಡು ಬಂದು ದೇವನಹಳ್ಳಿ ಹತ್ರ ಹೋಗಿ ಈ ಏನು HF ತಳಿ ಇದೆ ಅದನ್ನು ತಗೊಂಡು ಬಂದು, ಈಗ ಸಗಣಿನೂ ಆಯ್ತು, ಈ ಕಡೆ ಕಮರ್ಷಿಯಲ್ ಆಗಿ ಹಾಲು ಆಯ್ತು ಅಂತ ಹೇಳಿ ಆ ದೃಷ್ಟಿನಲ್ಲಿ 18 ಇದ್ದದ್ದು ಒಂದು 4-5 ವರ್ಷದಲ್ಲಿ 70-80 ಆಯ್ತು. ಆ 70-80ರಲ್ಲಿ ಅಲ್ಲಿ ನಮಗೆ ಇಕ್ಕಟ್ಟಾಯ್ತು ಜಾಗ. ನಾನು ಹೇಳ್ತಾ ಇರೋದು ಇನ್ನೊಂದು ತೋಟದಲ್ಲಿ, ನಾವೇನು ಈಗ ವಾಸ ಮಾಡ್ತಾ ಇದೀವಿ ಆ ಮನೆ ಹತ್ರ ತೋಟದಲ್ಲಿ 70-80 ಆದ್ರೆ ಇನ್ನು ಆ ಕಡೆ ಅಕ್ಕಪಕ್ಕ ತೋಟ ಇರೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕಾಯ್ತು ನಾವು. ಈ ತೋಟಕ್ಕೆ ಬಂದು ನೋಡುವಾಗ ಇಲ್ಲಿ ಎಷ್ಟು ಬೇಕಿದ್ರು ಮಾಡ್ಬೋದು ಅಂತ ಹೇಳಿದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ 1000 ಹಸುಗಳಿಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಇಲ್ಲಿ ಅಂತ ಹೇಳಿ ಈ ಜಾಗ ಎಲ್ಲ ಲೇಔಟ್ ಎಲ್ಲ ಮಾಡಿ ನೋಡಿದಾಗ ಆಗ್ಬೋದು ಅಂತ ಹೇಳಿ ಕೊನೆಗೆ 1000 ಹಸುಗಳನ್ನ ಸಾಕ್ಬೇಕಾದ್ರೆ ಯಾವ ಕಂಟ್ರಿನಲ್ಲಿ ಈ ಡೈರಿ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ, ಸಕ್ಸಸ್ ಆಗಿದ್ದಾರೆ, ಹಾಗೆ ಟೆಕ್ನಾಲಜಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನೋಡುವಾಗ ಇಸ್ರೇಲು, ಇಟಲಿ ಹೀಗೆಲ್ಲ ಬಂತು. ನಾವು ಹಾಗೆ ಇಸ್ರೇಲ್ ಒಂದ್ಸರಿ ನಮ್ಮ ಬ್ರದರ್ ಕೃಷ್ಣೇಗೌಡರು ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದು, ಅಲ್ಲಿಂದ ಒಬ್ಬರನ್ನ ಈ ಡೈರಿ ಏನು ವ್ಯಾನ್ಸನ್ ಅಂತ ಒಂದು ಕಂಪ್ನಿ ಇದೆ, ಆ ಕಂಪ್ನಿಯವ್ರನ್ನೇ ಇಲ್ಲಿ ಕರ್ಕೊಂಡು ಬಂದು ತೋರಿಸಿದಾಗ ಇಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಒಂದು 10 ಎಕರೆಗೆ ಈ ಶೆಡ್ ಅನ್ನ ನಾವು ನಿರ್ಮಾಣ ಮಾಡಿದ್ವಿ. ಟೋಟಲ್ 10 ಎಕರೆ ಇದೆ. 10 ಎಕರೆ ಇದೆ. ಒಂದು ಶೆಡ್ ಈ ಏರಿಯಾ, ಈ ಡೈರಿ ಮಾಡಿರುವಂತ ಏರಿಯಾ ಬಂದಾಯ್ತು, ಜಾಗ ಆಯ್ತು, ಕನ್ಸ್ಟ್ರಕ್ಷನ್ ಆಯ್ತು, ದನಗಳನ್ನು ತಗೊಂಡ್ಬಂದು ಆಮೇಲೆ ಜನ ಅಲ್ಲಿ 70 ದನಗಳಿಗೆ 15 ಜನ ಬೇಕಾಗಿತ್ತು ನಿರ್ವಹಣೆ ಮಾಡೋದಕ್ಕೆ. ಬೆಳಿಗ್ಗೆ ಅದು ಸಗಣಿ ತೆಗಿಬೇಕು, ಹಾಲು ಕರಿಬೇಕು, ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಅದಾದ್ಮೇಲೆ ಮೇವು ಕಟ್ ಮಾಡಬೇಕು, ಹಾಕಬೇಕು, ಇದೆಲ್ಲ. ಹಾಗಾದ್ರೆ 1000 ಹಸುಗಳು ತಂದು ಎಷ್ಟು ಜನ ಬೇಕಾಗ್ತದೆ ಅಂತ ಲೆಕ್ಕ ಮಾಡುವಾಗ ಒಂದು 200 ಜನ ಹತ್ರ ಬೇಕಾಗ್ತದೆ ಅಂತ ಆಯ್ತು. 200 ಜನ ತಂದು ಅವರಿಗೆಲ್ಲೊಂದು ಹಾಸ್ಟೆಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಸ್ರೇಲ್ಗೆ ಹೋಗಿ ನೋಡಿ, ಈಗ ನಾವು ಮಾಡಿದೀವಲ್ಲ ಈ ಟೆಕ್ನಾಲಜಿ ಏನಿದೆ, ಆ ಕಡೆ ಎಲ್ಲ ಮಣ್ಣು, ಕೆಂಪು ಮಣ್ಣನ್ನ, ಕಲ್ಲಿಲ್ದೇ ಇರೋ ಕೆಂಪು ಮಣ್ಣನ್ನ, ಹುಡಿ ಮಣ್ಣನ್ನು ತಗೊಂಡು ಅಲ್ಲಿ ಅದು ಮಲಗೋದಕ್ಕೆ, ಕೂರೋದಕ್ಕೆ, ಆಮೇಲೆ ಏನಿದ್ರು ಇದು ಜಾಗ ಏನು ಸಿಮೆಂಟ್ ಜಾಗ ಏನಿದೆ, ಕಾಂಕ್ರೀಟ್ ಜಾಗ, ಅದು ನಿಂತ್ಕೊಂಡು ಇಲ್ಲಿ ಹುಲ್ಲನ್ನು ತಿನ್ನೋದಕ್ಕೆ, ಮೇವನ್ನ ತಿನ್ನೋದಕ್ಕೆ, ಇದೆಲ್ಲ ಮೇವು ತಿನ್ನೋದು ಆ್ಯಲಿ ಇದು. ಅಲ್ಲಿ ಅದು ಸಗಣಿನ ಅಲ್ಲಿ ಹಾಕ್ತದೆ, ಆಮೇಲೆ ಮತ್ತೆ ಹೊಟ್ಟೆ ತುಂಬಿದ ಮೇಲೆ ಅದನ್ನು ಹೋಗಿ ಅಲ್ಲಿ ಮಲಗ್ತದೆ ಮಣ್ಣು ಮೇಲೆ. ಸೊ ಇದು ಸರ್, ಈಗ ಈ ಟೆಕ್ನಾಲಜಿ ಏನಿದೆ ಅಂದ್ರೆ ಇದು ಸಗಣಿ ಈ ಸೈಡ್ ಗೊಬ್ಬರ ಹಾಕೋದಕ್ಕೆ, ಗೊಬ್ಬರ, ಇದು ಮೇವಿಗೆ, ಅದು ನೀರಿಗೆ. ಇಲ್ಲಿ ಮೇವು ತಿನ್ನುತ್ತೆ, ಅಲ್ಲಿ ನೀರು ಕುಡಿತದೆ, ಕುಡಿದ ಮೇಲೆ ಹೋಗಿ ಅಲ್ಲಿ ಮಲಗ್ತದೆ ಅಂತ ಹೇಳಿದ್ರೆ ಅದು ಮಲಗೋದಕ್ಕೆ. ಈ ನೆಲದ ಮೇಲೆ, ಗಟ್ಟಿ ನೆಲದ ಮೇಲೆ ಅದು ಮಲಗುವಾಗ ಸುಮಾರು ಒಂದು 600-700 kg ವೆಯ್ಟ್ ಇರ್ತದೆ. ಅದು ಮಲಗುವಾಗ ಅದ್ರದ್ದು ಬಾಡಿಗೆಲ್ಲ ಏಟಾಗ್ತದೆ, ಏಳುವಾಗ ಮಲಗುವಾಗ ತುಂಬಾ ಆಗ್ತದೆ, ಗೊರ್ಸಿಗೂ ಏಟಾಗ್ತದೆ. ಆ ಹೂಫ್ ಏನಿದೆ ಅದರಲ್ಲಿ ಹಾಳಾಗೋದಿಲ್ಲ. ಆಮೇಲೆ ಇಲ್ಲಿ ಯಾವಾಗ್ಲೂ ನಿಲ್ಬಾರ್ದು, ಅದು ಇಲ್ಲಿ ನೀರಲ್ಲಿ ಹೂಫ್ ಮೆತ್ತಗಾಗ್ಬಿಡ್ತದೆ, ಅಲ್ಲಿ ಹೋಗಿ ಆಮೇಲೆ ಕಲ್ಲು ಗಿಲ್ಲು ಚುಚ್ಚುತ್ತದೆ ಅಂತ. ಅದಕ್ಕೋಸ್ಕರ ಅದನ್ನ ಡ್ರೈ ಆಗಿ ದಿನಕ್ಕೆ 2 ಬಾರಿ ಅಲ್ಲಿ ಉಳ್ತಾ ಇರ್ತೀವಿ, ಅದನ್ನ ಟಿಲ್ಲಿಂಗ್ ಮಾಡ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಅದು ಮೆದುವಾಗಿರ್ಬೇಕು ಆ ಜಾಗ. ಈ ಹಸುಗಳು ಮಲಗಿ, ಈ ದನಗಳು ಮಲಗಿ ಗಟ್ಟಿ ಆಗ್ಬಿಡ್ತದಲ್ಲ, ಅದಕ್ಕೋಸ್ಕರ ದಿನಕ್ಕೆ 2 ಬಾರಿ ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ಪ್ಲೋವಿಂಗ್ ಮಾಡ್ತಾ ಇರ್ತೀವಿ. ಆಗ ಆ ಸಗಣಿ ಮತ್ತೆ ಅದರದ್ದು ಏನು ಯೂರಿನ್ ಇರ್ತದೆ ಎರಡು ಕೂಡ ಮಿಕ್ಸ್ ಆಗ್ತಾ ಹೋಗ್ತದೆ. ಎರಡು ಕೂಡ ಮಿಕ್ಸ್ ಆಗಿ ಅದೊಂಥರ ಪೌಡರ್ ಆಗಿ ನೋಡಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಈ ಕಡೆ ಈಗ ಅದು ಮತ್ತೆ ಗೊಬ್ಬರವಾಗಿ ಬಳಕೆ ಮಾಡ್ಬೋದಾ? ಒಂದು 6 ತಿಂಗಳಾದ್ಮೇಲೆ ಅದನ್ನ ನಾವು ಗೊಬ್ಬರನೇ, ಅದು ಸಗಣಿ ಮತ್ತೆ ಗಂಜಲ ಮತ್ತೆ ಮಣ್ಣು ಎಲ್ಲ ಮಿಕ್ಸ್ ಆಗಿ ಅದು ಒಂದು ರೀತಿ ಗೊಬ್ಬರನೇ ಆಗಿ ಹೋಗಿರ್ತದೆ. ಅದಕ್ಕೆ ಒಂದು 6 ತಿಂಗಳಾದ್ಮೇಲೆ ಅದು ಗೊಬ್ಬರ ಆಗಿದೆ ಅನ್ನೋದು ಗೊತ್ತಾದ್ಮೇಲೆ ಅದನ್ನ ಪೂರ್ತಿ ತೆಗೆದಾಕಿ ಮತ್ತೆ ಹೊಸ ಮಣ್ಣನ್ನ ನಾವು ಅಲ್ಲಿಗೆ ಹಾಕಿ ಅದನ್ನ ನಿಮ್ಮ ಹೊಲಕ್ಕೆ ಯೂಸ್ ಮಾಡ್ತೀರಾ? ತೋಟಕ್ಕೆ ಯೂಸ್. 1000 ಒಟ್ಟಿಗೆ ಪರ್ಚೇಸ್ ಮಾಡಿದ್ರಲ್ಲ, ಎಲ್ಲಿಂದ ಪರ್ಚೇಸ್ ಮಾಡಿದ್ರ? ನಾನು ಹೇಳಿದ್ನಲ್ಲ ನಿಮ್ಗೆ 18 ದನಗಳನ್ನು ತಗೊಂಡು ಅಂತ ಹೇಳಿ. ಆಮೇಲೆ ಕೊನೆಗೆ 70, 100 ಆಯ್ತು. 100 ಆದ್ಮೇಲೆ ನಾವು ಹೊರಗಡೆಯಿಂದವ ಇಲ್ಲಿಗೆಲ್ಲ ಬೇಕಿತ್ತು, 1000 ಬೇಕಿತ್ತಲ್ಲ, ನಮ್ದು 100 ಪ್ಲಸ್ ಇನ್ನು 900ನ್ನ ಬೇರೆ ಕಡೆಯಿಂದ ನಾವು ಪರ್ಚೇಸ್ ಮಾಡಿದ್ವು. ಅಂದರೆ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಇರ್ತಾರೆ, ವೆಟರ್ನರಿ ಡಾಕ್ಟರ್ನ ತಗೊಂಡೋಗಿ ನಾವು ಬೆಂಗಳೂರು ಸುತ್ತಮುತ್ತ ಏರಿಯಾದಲ್ಲಿ ಒಳ್ಳೆ ಬ್ರೀಡ್ ಇದೆ ಇದು HF. ಆಗ ಬ್ರಿಟಿಷ್ನರ್ ಕಾಲದಿಂದ ಅದು ಇದ್ದಂಥ ತಳಿ, ತುಂಬ ಚೆನ್ನಾಗಿದೆ. ನಾವು ಯಾವುದು ಜೆನೆಟಿಕಲಿ ಚೆನ್ನಾಗಿದೆ ಅಂತದನ್ನು ನೋಡಿ ಅದನ್ನು ನಾವು ತಗೊಂಡು ಬಂದು ಇಲ್ಲಿ ಸಾಕ್ತಾರೆ. ಇದಾದ್ಮೇಲೆ ಅಲ್ಲಿ ಫ್ಯಾನ್ ಯಾಕೆ ಬಳಕೆ ಮಾಡ್ತಾರೆ ಸರ್? ನೋಡಿ, ಫ್ಯಾನು ಈ ಪ್ಯಾಡಕ್ ಏನಿದೆ, ಅದು ಪ್ಯಾಡಕ್ ಅಂತೀವಿ ನಾವು, ಅದು ನಿಲ್ತಲ್ಲ ಕೂರ್ತದಲ್ಲ ಅದನ್ನು ಪ್ಯಾಡಕ್ ಅಂತ ಹೇಳ್ತೀವಿ. ಆ ಪ್ಯಾಡಕ್ ಯಾವಾಗಲೂ ಅದು ಡ್ರೈ ಆಗಿರಬೇಕು. ಮತ್ತೆ ಒಳಗಡೆ ಇದ್ರದ್ದು ಏನು ಮೀಥೇನ್, ಇದೆಲ್ಲ ಮೀಥೇನ್ ಅಂತ ಒಂದು ಗ್ಯಾಸ್ ಬರ್ತದೆ ಇದು ಸಗಣಿನಲ್ಲಿ, ಇದು ಹೊರಗಡೆ ಹೋಗ್ಬೇಕು, ಅದು ಆಚೆಗೆ ಗಾಳಿ ಸರಾಗವಾಗಿ ಹೊರಗಡೆ ಹೋಗ್ಬೇಕು, ನಿಲ್ಬಾರ್ದು. ಇದು ಮೇಲೆ ವೆಂಟಿಲೇಷನ್ ಇದೆ ನೋಡಿ, ಇದು 32 ಅಡಿ ಹೈಟ್ ಇದೆ ಇದು.
ಏನು ರೂಫು 32 ಅಡಿ ಹೈಟ್, ಅಲ್ಲಿ ಟಾಪ್ ಅಲ್ಲಿ ವೆಂಟಿಲೇಷನ್ 2 ಅಡಿ ಹೈಟಿಗೆ ನಾವು ಕೊಟ್ಟಿರ್ತೀವಿ. ಅದ್ರಲ್ಲಿ ಗಾಳಿ ಇಲ್ಲಿ ಬಂದಂತ ಗಾಳಿ ಮೀಥೇನ್ ಗಾಳಿ ಅಲ್ಲೂ ಹೋಗ್ತದೆ. ಜೊತೆಗೆ ಇದು ಬೇಕಿದು ಫ್ಯಾನ್ ಕಂಪಲ್ಸರಿ ಬೇಕು. ಶೆಕೆ ಆಗ್ತದೆ ನಮ್ಮಲ್ಲಿ 32 ಡಿಗ್ರಿ 33 34 ಡಿಗ್ರಿ ಹೋದಾಗ ಆಗ್ಲೂ ಹಾಕಬೇಕು. ಇಲ್ಲದೇ ಇದ್ರೂ ಕೂಡ ಈ ಏರಿಯೇಷನ್ ಆಗ್ತಾ ಇರಬೇಕು. ಅದಕ್ಕೋಸ್ಕರ ಅದನ್ನು ಕಂಪಲ್ಸರಿ ಫ್ಯಾನನ್ನು ನಾವು ಗೊಬ್ಬರ ತಗೊಂಡೋಗಿ ಬಯೋಗ್ಯಾಸ್ ಮಾಡಿದರೆ ಮೀಥೇನ್ ಉತ್ಪತ್ತಿ ಆಗ್ತದೆ, ಅದೇ ಬೇರೆ. ಇದು ಇಲ್ಲಿ ಕೊಟ್ಟಿಗೆನಲ್ಲಿ ನಿಂತಾಗ ನಮ್ಗೇನು ಫೀಲ್ ಆಗಬಾರ್ದು, ಸ್ಮೆಲ್ ಬರಬಾರ್ದು, ದನಗಳಿಗೆ ಯಾವುದಕ್ಕೂ ಅದು ಹೊರಗಡೆ ಹೋಗ್ತಾ ಇರಬೇಕು.